ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೆಂಡಿ ಕ್ರಿಯೇಷನ್. ಇವತ್ತು ನಾನು ಈ ವಿಡಿಯೋಲಿ ಹೆಲ್ದಿ ಮತ್ತು ಟೇಸ್ಟಿ ಪೊಟ್ಯಾಟೊ ಚಿಪ್ಸ್ ಮಾಡೋದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಆಲೂಗಡ್ಡೆ ಪೊಟ್ಯಾಟೊನು ಸಿಪ್ಪೆಯನ್ನು ತೆಗೆದು ಒಂದು ನೀರಿನಲ್ಲಿ ಹಾಕಿಟ್ಟಿದ್ದೀನಿ. ನಾನು ಅಂಜಲಿ ಗ್ರೇಟರ್ ಹೆರ್ಜು ಮನೆ ಯೂಸ್ ಮಾಡಿದ್ದೀನಿ ಚಿಪ್ಸ್ ಹೆರ್ಜ್ಲಕ್ಕೆ. ಈಗ ವಿಡಿಯೋಲಿ ತೋರಿಸಿದ ಹಾಗೆ ನಾವು ಆಲೂಗಡ್ಡೆಯನ್ನು ಹೆರಿಸ್ತಾ ಹೋಗಬೇಕು. ಫೋರ್ಸ್ ಮಾಡಿ ಪ್ರೆಷರ್ ಹಾಕಿ ಹೆರಿಸಬೇಕು ಫ್ರೆಂಡ್ಸ್. ಸೊ ದಪ್ಪ ಆಗಿ ಬೀಳ್ತವೆ. ಆಲೂಗಡ್ಡೆ ಭಾಳ ದೊಡ್ಡದು ತೊಗೋಬಾರ್ದು, ಭಾಳ ಸಣ್ಣದಿಲ್ಲ, ಮೀಡಿಯಮ್ ಸೈಜ್ ನಾನು ತೋರಿಸಿದ್ದೆಲ್ಲ ಆಲೂಗಡ್ಡೆಗಳನ್ನು ಆ ಸೈಜ್ ತೊಗೊಳ್ಬೇಕು. ಸೊ ಭಾಳ ದೊಡ್ಡದು ತೊಗೊಂಡ್ರೆ ಏನಾಗುತ್ತೆ, ಹೆರಜುವಾಗ ಹಾಫ್ ಆಗಿ ಬೀಳುತ್ತೆ ಚಿಪ್ಸು, ಫುಲ್ ರೌಂಡ್ ಸರ್ಕಲಾಗಿ ಬೀಳೋದಿಲ್ಲ. ಸೊ ನಾವು ಮೀಡಿಯಮ್ ಸೈಜ್ ತೊಗೋಬೇಕು. ಹೆರ್ಜಿದ ನಂತರ ಕರೆಕ್ಟಿಂಗ್ ಸರ್ಕಲಾಗಿ ಬರ್ತವೆ. ನಾವು ಪ್ರೆಷರ್ ಮಾಡಿ ದಪ್ಪಾಗಿ ಯಾಕೆ ಹಾಕಬೇಕಂದ್ರೆ ಫ್ರೆಂಡ್ಸ್, ಒಣಗಿದ ನಂತರ ಚಿಪ್ಸು ಇನ್ನೂ ತೆಳ್ಳಗಾಗುತ್ತೆ. ಸೊ ಎಣ್ಣೆಯಲ್ಲಿ ಕರಿಯುವಾಗ ಲಘುನೇ ಹೊತ್ತು ಬಿಡುತ್ತೆ ಫ್ರೆಂಡ್ಸ್, ಕೆಂಪಾಗಿಬಿಡುತ್ತೆ. ಸೊ ನಾವು ದಪ್ಪಾಗಿ ಹೆರಜಿದ್ರೆ ಎಣ್ಣೆ ಕರುವಾಗ ಲಘುನೇ ಕೆಂಪು ಆಗೋದಿಲ್ಲ ಮತ್ತು ಟೇಸ್ಟಿನೂ ಇರುತ್ತೆ. ಈ ಥರ ಹೆರ್ಜಿದ ನಂತರ ನಾನು ಎರಡು ಆಲೂಗಡ್ಡೆ ಹೆರ್ಜಿದ್ದು ನಾನು ಒಂದು ನೀರಿನಲ್ಲಿ ಹಾಕಿಬಿಡ್ತೀನಿ ಫ್ರೆಂಡ್ಸ್. ಅಷ್ಟು ಚಿಪ್ಸನ್ನು ಈ ಥರ ಹಾಕ್ತಾ ಹೋಗಿದ್ದೀನಿ. ಇದು 2.5 ಕಿಲೋ ಅಷ್ಟೈತಿ, ಟೋಟಲ್ 5 ಕಿಲೋ ಹಾಕಿದೆ. ನೆಕ್ಸ್ಟ್ ಅದನ್ನು ಬೇರೆ ನೀರಿನಲ್ಲಿ ತೊಳ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಆಲೂಗಡ್ಡೆಯನ್ನು ಹಿಂದಿನ ದಿವಸ ರಾತ್ರಿಯೇ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಮಾರ್ನಿಂಗ್ ಎದ್ದಿದ ನಂತರ ಈ ಥರ ಹೆರಜಿ ನೀರಿನಲ್ಲಿ ತೊಳ್ಕೊಂಡಿದ್ದೆ, 2-3 ಸಲ ವಾಶ್ ಮಾಡಿದ್ದೆ. ಮೀನ್ ವೈಲ್ ನಾನು ಹೆರಜುವಾಗ ನೀರು ಕುದಿಯಕ್ಕಿಟ್ಟಿದ್ದೆ. ಕುದಿ ಬಂದಿದ ನಂತರ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಪಟಕ ಪುಡಿ ಹಾಕಿದ್ದೀನಿ. ಇದು ಬೇಕಾದರೆ ಪಟಕ ನೀವು ಸ್ಕಿಪ್ ಮಾಡ್ಬೋದು. ಪಟಕ ಹಾಕೋದು ಎದಕ್ಕಂದ್ರೆ ಮೇನು ಬೆಳ್ಳಗೆ ಬರೋಕ್ಕೆ, ಆಲೂಗಡ್ಡೆಯನ್ನು ಚಿಪ್ಸನ್ನು ಬೆಳ್ಳಗೆ ಬರಬೇಕಂತೆ, ಭಾಳ ಆದರೂ ಕೆಂಪಾಗುತ್ತೆ. ಸೊ ಇವು ಹೆರಜಿದು 2.5 ಕಿಲೋ ಅಷ್ಟು ನಾನು ನೀರಿನಲ್ಲಿ ಹಾಕಿದ್ದೆ ಫ್ರೆಂಡ್ಸ್ ಇದರಲ್ಲಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು. ಇದು ಆ್ಯಕ್ಚುಲಿ ನೀರನ್ನು ನಾನು ಈಗ ಕುದ್ದಿದ ನಂತರ ರೀಯೂಸ್ ಮಾಡ್ಬೋದು. ಈ ನೀರು ಸ್ಟ್ರೇನ್ ಮಾಡಿರ್ತೀನಲ್ಲ, ಉಳಿದಿದ್ದು ಇನ್ನು 2.5 ಕಿಲೋ ಚಿಪ್ಸು ನಾನು ಮಾಡ್ತಾಯಿದ್ದೆಲ್ಲ, ಟೋಟಲ್ 5 ಕಿಲೋಗೆ ಹಾಫ್ ಕ್ವಾಂಟಿಟಿದ್ದಕ್ಕೆ ನಾನು ಇದನ್ನು ನೀರು ಜಾನಿದ ನಂತರ ಮತ್ತು ಹೊಳ್ಳಿ ಇದೇ ನೀರು ಕುದಿಯಕ್ಕಿಡ್ತೀನಿ. ಮತ್ತು ಉಪ್ಪು ಬೇಕಷ್ಟು ರುಚಿಗೆ ನಾನು ಹಾಕಿಬಿಟ್ಟೆ ಮತ್ತು ಯೂಸ್ ಮಾಡಿದೆ ಫ್ರೆಂಡ್ಸ್. ಸೊ ನನಗೆ ಯಾವಾಗ ನನ್ನ ಚಿಪ್ಸ್ ಕುಕ್ ಆಗಿದೆ ಅಂತ ಗೊತ್ತಾಗುತ್ತಂದರೆ ಈ ಥರ ನೀರು ಕುದಿ ಚಿಪ್ಸ್ ಎಲ್ಲ ಹೆರ್ಜಿದ್ದು ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಂದು ಈಗ ಚಿಪ್ಸ್ ಕುಕ್ ಆಗಿದೆ. ನಾವು ಬಾಯಲ್ಲಿ ಇಟ್ಕೊಂಡ್ರೂ ಗೊತ್ತಾಗುತ್ತೆ, ಹಸಿ ಅಂಶ ಹೋಗಿರುತ್ತೆ. ಉಪ್ಪನ್ನು ಟೇಸ್ಟ್ ನೋಡ್ಬೋದು, ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನಾನು ಒಂದು ಬಿದಿರಿನ ಬುಟ್ಟೆಗೆ ಸ್ಟ್ರೇನ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಚೆಕ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನೋಡ್ಲಿಕ್ಕೆ ಈ ಥರ ಫೋಲ್ಡ್ ಮಾಡೋದನ್ನು ಫೋಲ್ಡ್ ಆಗುತ್ತೆ. ಸ್ಟಾರ್ಟಿಂಗ್ ಮೊದಲೊಮ್ಮೆ ತೋರಿಸಿದ್ರೆ ಅವಾಗ ಫೋಲ್ಡ್ ಆಗಿದ್ದಿಲ್ಲ, ಈ ಫೋಲ್ಡ್ ಆಗಿ ನಡುಗೆ ಮತ್ತೆ ನೋಡಿರಿ ಕಟ್ಟು ಆಗೈತಿ. ಸೊ ನಿಮ್ಮದು ಚಿಪ್ಸ್ ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ್. ಸೊ ನಾನು ಈಗ ಇದನ್ನು ಈ ಥರ ಜಾನ್ಕೊಂಡಿದ್ದೀನಿ ಬಿದಿರಿನ ಬುಟ್ಟೆಗೆ. ಕೆಳಗಡೆ ಅದು ನೀರನ್ನು ಹೊಳ್ಳಿ ಮತ್ತು ನಾನು ನೆಕ್ಸ್ಟ್ ಹಾಫ್ ಕ್ವಾಂಟಿಟಿ ಕುದಿಯುವಾಗ ಯೂಸ್ ಮಾಡಿದೆ. ಮೇಲ್ಗಡೆ ಟೆರೆಸ್ ಮೇಲೆ ನಾನು ಸೀರೆ ಮೇಲೆ ಚಿಪ್ಸನ್ನು ಒಂದೊಂದಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಒಣಗಿಸ್ಬೇಕು. ಫುಲ್ ಡೇ ಬಿಸಿನಲ್ಲಿ ಎದ್ದಿದ ನಂತರ ಒಣಗಿದ ನಂತರ ನನ್ನ ಚಿಪ್ಸ್ ಈ ಥರ ರೆಡಿ ಆಗೈತಿ. ಒಂದು 5 ಕಿಲೋ ಚಿಪ್ಸ್ ಇಷ್ಟು ಮಟ್ಟ ಆಗುತ್ತೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ಈ ಥರ ಚಿಪ್ಸ್ ಆಗುತ್ತೆ. ಇದನ್ನು ನೀವು ಚಿವಡಾದಲ್ಲೂ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಚಿಲ್ಲಿ ಪೌಡ್ರ್ ಹಾಕಿನೂ ತಿನ್ಬೋದು, ಪ್ಲೇನ್ ಆಗೋ ತಿನ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.